ಬೆಂಗಳೂರು ಜಿಲ್ಲೆಯ ಆನೇಕಲ್ ತಾಲೂಕು ಜಿಗಣಿ ಹೋಬಳಿ ಕಲ್ಬಾಳು ಗ್ರಾಮ ಪಂಚಾಯಿತಿಯ ಸ್ವತಂತ್ರ ಅಭ್ಯರ್ಥಿಯಾದಂಥ ಆರ್ ಹರೀಶ್ ಅವ್ರ ಮನೇಲಿದ್ದೀವಿ. ಅವ್ರ ಸಂದರ್ಶನ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಹರೀಶ್ ಅಂತ ಸರ್. ತಾವು ಯಾವ ಗ್ರಾಮ ಪಂಚಾಯತಿಂದ ಗೆದ್ದಿರೋದು? ಕಲ್ಬಾಳು ಗ್ರಾಮ ಪಂಚಾಯತಿ. ಸರ್ ತಮ್ಮ ಎಜುಕೇಷನ್? ITI ಆಗಿದೆ. ಓಕೆ. ITI ಎಲೆಕ್ಟ್ರಾನಿಕ್ ಪ್ರೊಕರಿ. ಓಕೆ. ಸರ್ ರಾಜಕೀಯಕ್ಕೆ ಬರೋದಕ್ಕೂ ಮುಂಚೆಗೆ ಏನು ಕೆಲಸ ಮಾಡ್ತಾ ಇದ್ದೀವಿ ಸರ್ ತಾವು? ರೈತರಾಗಿದ್ವಿ. ರೈತರಾಗಿದ್ದೀರಿ ಸರ್. ಹಾಗೆ ರೈತ ಆಗಿ ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯ ಆಗಿದ್ದೀರಾ. ಇವೆರಡರ ನಡುವೆ ಭಿನ್ನಾಭಿಪ್ರಾಯ ಏನು ಅನಿಸ್ತಾ ಇದೆ? ರೈತರಿಗೂ ಪೊಲಿಟಿಕ್ಸ್ಗೂ ಅಜಗಜಾಂತರ ಇದೆ. ರೈತರಾಗೋದು ತುಂಬಾ ಒಳ್ಳೆ ಕೆಲಸ ಅದು ರೈತರದು. ಆದ್ರೂ ನಾವು ಬೇಕಾಗಿ ಬಂದಿಲ್ಲ, ಜನಗಳ ಒತ್ತಡದಿಂದನೇ ರಾಜಕೀಯಕ್ಕೆ ಬಂದಿದ್ದು. ಆಕ್ಚುಲಿ ನಾವಿಲ್ಲಿ ರೈತರಾಗಿ ಇದ್ಕೊಂಡು ಸಿಟಿಲಿ ಅದು ಇದು ಕೆಲಸ ಮಾಡ್ಕೊಂಡಿದ್ದು. ಆದ್ರೂ ನಮ್ಮನ್ನು ಗುರ್ತಿಸಿ ಅವ್ರು ಚುನಾಯಿತ ಮಾಡಿದ್ದಾರೆ. ಜನಗಳಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಸರ್ ರಾಜಕೀಯದಲ್ಲಿ ಎಷ್ಟು ವರ್ಷದಿಂದ ಗುರುತಿಸ್ಕೊಂಡಿದ್ದೀರಾ ತಾವು? ಒಂದು 5-10 ವರ್ಷದಿಂದ ರಾಜಕೀಯದಲ್ಲಿದ್ದೀವಿ. ಬಟ್ ಮೆಂಬರ್ ಆಗಬೇಕು, ನಮ್ಮ ಚುನಾವಣೆಗೆ ನಿಂತ್ಕೋಬೇಕು ಅಂತಿರಲಿಲ್ಲ. ಬಟ್ ಬಂದಿದೆ ಅಷ್ಟೇ ಅದು. ಸರ್ ನಿಮ್ಮ ರಾಜಕೀಯಕ್ಕೆ ತರಕ್ಕೆ ಗುರು ಮಾರ್ಗದರ್ಶಕರು ಅಥವಾ ಯಾರಾದರೂ ಆ ಥರ ಇದ್ದರೆ ಯಾರನ್ನ ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮಗೆ? ಆ್ಯಕ್ಚುಲಿ ನಮ್ಮ ಸಿಸ್ಟರ್ ಎಲ್ಲ ಬೊಮ್ಮನಹಳ್ಳಿ CMC ಅದರ ಪ್ರೆಸಿಡೆಂಟ್ ಆಗಿದ್ರು ಲಾಸ್ಟ್ 5 years ಬ್ಯಾಕು. ಅವರಿಂದ ನಮ್ಗೆ ರಾಜಕೀಯ ಅನ್ನೋದು ಸ್ವಲ್ಪ ಬಂದಿರೋದು ಅಷ್ಟೇ. ಶ್ರೀಮತಿ ಮಾಲಾ ಶ್ರೀನಿವಾಸ ರೆಡ್ಡಿ ಅಂತ ಅವ್ರು ಬೊಮ್ಮನಹಳ್ಳಿ ಪ್ರೆಸಿಡೆಂಟ್ ಆಗಿದ್ರು. ಅಲ್ಲಿ ಸ್ವಲ್ಪ ಓಡಾಡಿಕೊಂಡು ನಮ್ಗೆ ರಾಜಕೀಯ ಅನ್ನೋದು ಸ್ವಲ್ಪ ಅಲ್ಲಿಂದ ಟಚ್ ಬಂದಿದೆ. ಸರ್ ತಮ್ಮ ಕುಟುಂಬದಲ್ಲಿ ತಾವೇ ಫಸ್ಟ್ ರಾಜಕೀಯಕ್ಕೆ ಬಂದರೆ ಇಲ್ಲ ಮುಂಚೆ ಯಾರಾದರೂ? ನಮ್ಮ ಸಿಸ್ಟರ್ ಇದ್ರು, ಬೊಮ್ಮನಹಳ್ಳಿ CMC ಪ್ರೆಸಿಡೆಂಟ್ ಆಗಿದ್ರು. ರಾಜಕೀಯ ಒಳನಾಟದಿಂದಲೇ ನೀವು ಸ್ವಲ್ಪ ಯಾವುದಾದ್ರು ಸಂಘ ಸಂಸ್ಥೆಗಳ ತಾವು ಗುರುತಿಸ್ಕೊಂಡಿದ್ದೀರಾ? ಶಾಲಾ ಉಸ್ತುವಾರಿ ಸಮಿತಿ ಅಂತ ಇಲ್ಲಿ ನಮ್ಮದು ದೊಡ್ಡಪ್ಪ ನಾವೆಲ್ಲ ಸೇರಿ ಒಂದು ಜಾಗ ಕೊಟ್ಟು ಇಲ್ಲಿ ಸ್ಕೂಲ್ ಕಟ್ಕೊಟ್ಟಿದ್ವಿ. ಬಡ ವಿದ್ಯಾರ್ಥಿಗಳಿಗೋಸ್ಕರ ಒಂದು 1 acre ಜಾಗ ಕೊಟ್ಟು ನಾವೇ ಸ್ಕೂಲ್ ಕಟ್ಕೊಟ್ಟಿದ್ದೀವಿ. ಇದರಲ್ಲಿ ನಾವೊಂದು ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ, ಶಾಲಾ ಉಸ್ತುವಾರಿ ಸಮಿತಿ ಅಧ್ಯಕ್ಷ ಅಂತ. ಅಲ್ಲಿ ಸ್ಕೂಲಿನ ಆಗುಹೋಗುಗಳನ್ನ ನೋಡಿಕೊಂಡು ನಾವೇ ಇದು ಮಾಡ್ಕೊಂಡಿದ್ದೀವಿ. ಸರ್ ಈಗಿನ ರಾಜಕೀಯ ಸನ್ನಿವೇಶ ಮತ್ತು ಪರಿಸ್ಥಿತಿ ನೋಡಿದರೆ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ತುಂಬ ಕಷ್ಟ ಇದೆ ಸರ್. ಕಷ್ಟ ಅಂದರೆ ಒಂದು ರೀತಿ ಅವಮಾನ ಆಗುತ್ತೆ. ಪೊಲಿಟಿಕ್ಸಲ್ಲಿ ಇರೋದು ಅವಮಾನ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ಏನೇನಾಗುತ್ತೋ ಅದು ನೋಡ್ತಾ ಹೋಗ್ಬೇಕಷ್ಟೇ. ನೋಡಿ ನಮ್ಮ ಕೈಲಾಗಿ ನಾವು ಚೇಂಜಸ್ ತರಬೇಕು. ಸರ್ ಆಲ್ರೆಡಿ 3 ವರ್ಷ ಅಧಿಕಾರ ಮುಗಿದಿದೆ. ಮುಗಿದಿರೋಂಥ ಅವಧಿಯಲ್ಲಿ ಏನಾದರೂ ಉತ್ತಮವಾದ ಕೆಲಸಗಳು ತಮ್ಮ ಪಂಚಾಯತಿಗೆ ನಾವು ಮಾಡಿಸಿದ್ದೀವಿ ಸರ್. ಆ್ಯಕ್ಚುಲಿ ಈಗ MLA ಕೃಷ್ಣಪ್ಪನವ್ರ ಕಡೆಯಿಂದ ಒಂದು 5 ಲಕ್ಷ ತಂದು ಕಾಂಕ್ರೀಟ್ ರಸ್ತೆಗಳು ಮಾಡಿಸಿದ್ದೀವಿ. ಬೋರ್ವೆಲ್ ಕೊಳವೆ ಬಾವಿಗಳು ಕೊಡಿಸಿದ್ದೀವಿ. ಈಗಾಗಲೇ ಪಂಚಾಯತಿಯಿಂದ ನಮ್ಮ ಮೆಂಬರ್ಶಿಪ್ ಫಂಡ್ಗಳಿಂದ ಕಾಂಕ್ರೀಟ್ ರಸ್ತೆಗಳು ಮಾಡಿದ್ದೀವಿ. ಇನ್ನೂ ಕಾಂಕ್ರೀಟ್ ರಸ್ತೆಗಳು ಅಭಿವೃದ್ಧಿ ಕೆಲಸಗಳು ಮಾಡೋದಿದೆ. ಎಲ್ಲ ಆಗಿದೆ ಅಂತ ಹೇಳೋಕ್ಕಾಗಲ್ಲ, ಇನ್ನೂ ಮಾಡೋದಿದೆ. ಈ 2 ವರ್ಷದಲ್ಲಿ ಒಂದು ಗ್ರಾಮವನ್ನು ನಾವು ಮಾದರಿ ಗ್ರಾಮವಾಗಿ ಮಾಡಬೇಕು. ನಾವಿರೋವಾಗ ಅಟ್ಲೀಸ್ಟ್ ಮುಂದೆ ಜನ ತಿಳ್ಕೋಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ. ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಬೇಕು, ಮುಗಿಸ್ಲೇಬೇಕು ಅಂತ ನಾವು ಎಫೋರ್ಟ್ ಹಾಕಿ ಮಾಡ್ತಾ ಇದ್ದೀವಿ. ಅಂದರೆ ಇನ್ನು ಉಳಿದಿರೋಂಥ 2 ವರ್ಷ ಅವಧಿಯಲ್ಲಿ ಎಲ್ಲ ಮುಗಿಸ್ಬೇಕು. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕೆಲಸ ಮುಗಿಸ್ಬೇಕು ಅಂದ್ಕೊಂಡಿದ್ದೀವಿ. ನೆಕ್ಸ್ಟ್ ಜನ ನಮ್ಮನ್ನು ತಿಳ್ಕೊಬೇಕಂತ ಕೆಲಸಗಳು ಮಾಡಿ ಹೋಗೋಣ ಅಂತ ನಮಗೊಂದು ಆಸೆ ಇದೆ. ಸರ್ ನೀವು ಇವತ್ತು ಈ ಸ್ಥಾನಕ್ಕೆ ಬಂದಿದ್ದೀರಾ. ಈ ಸ್ಥಾನಕ್ಕೆ ಬರೋಕ್ಕೆ ಮಾತಾಡಿದರೆ ಮತ ಬಾಂಧವರ ಕಾರಣ. ಹೌದು. ಆ ಮತ ಈ ಸಂದರ್ಶನದ ಮುಖಾಂತರ ಏನು ಹೇಳ್ತೀರಾ ಸರ್? ಮತ ಬಾಂಧವರಿಗೆ ಎಷ್ಟು ಹೇಳಿದ್ರು ಕೃತಜ್ಞತೆಗಳು ಅದು ಸಲ್ಲಲ್ಲ. ಯಾಕಂದರೆ ನಾನು ಇಲ್ಲಿ ಇದ್ಕೊಂಡು ನಮ್ಮ ಕೆಲಸ ಮಾಡಿಕೊಂಡು ಸಿಟಿಲಿ ಮಾಡ್ಕೊಂಡು ನನಗೆ ಅಷ್ಟೊಂದು ಪರಿಚಯನೂ ಇರಲಿಲ್ಲ ಹೇಳ್ಬೇಕಂದ್ರೆ. ಸಡನ್ನಾಗಿ ಬಂದು ಯಾರು ಹೇಳಿದ್ರು ನಿಂತ್ಕೋಬೇಕು ಅಂತ ಹೇಳಿದ್ರು ನಿಂತ್ಕೊಂಡೆ. ಆದರೂ 375 ಓಟು ಲೀಡಿಂಗ್ ಕೊಟ್ಟು ಗೆಲ್ಸಿದ್ದಾರೆ. ನಮ್ಮ ಮೇಲೆ 10 ಜನ ಕಾಂಪಿಟೇಷನ್ ಇತ್ತು, ಅಂದರೆ ನಮ್ಮ ಸಾಮಾನ್ಯ ಇದಕ್ಕೆ ಬಂದು. ಆದರೂ ಅವ್ರನ್ನ ಇಲ್ಲಿರೋರನ್ನ ಬಿಟ್ಟು ನಮ್ಗೆ ಓಟ್ ಹಾಕಿರೋದಕ್ಕೆ ಅವ್ರದ್ದು ನಾವು ಇನ್ನೊಂದು ಎಲೆಕ್ಷನ್ ಅಂದರೆ ದುಡ್ಡು ಮತ್ತು ಎಣ್ಣೆಗೆ ಆಸೆ ಪಡ್ತಾರೆ ಅನ್ನೋದಲ್ಲ. ನಿಜ ಹೇಳ್ತಾ ಇದ್ದೀವಿ, ನಮ್ಮ ಹತ್ರ 1 ರೂಪಾಯಿ ತೊಗೊಂಡಾರಲ್ಲ ಇಲ್ಲಿ ಜನ. ನನಗೆ ಅದೊಂದಕ್ಕೋಸ್ಕರ ನಾನು ಎಲ್ಲಿದ್ರು ಡೈಲಿ ಇಲ್ಲಾದರೂ ಒಂದು ದಿನ ಬಿಟ್ಟು ದಿನಾನಾದರೂ ಊರೊಳಗಡೆ ಒಂದು ರೌಂಡ್ ಹೋಗ್ತೀವಿ. ನೀವು ಬೇಕಾದ್ರೆ ಒಂದು ರೌಂಡ್ ಹೋದ್ರೂ ಪರವಾಗಿಲ್ಲ. ಯಾವ ರೀತಿ ಹರೀಶ್ವರ್ ಏನು ಅಂತ ಗೊತ್ತಾಗುತ್ತೆ ನಿಮಗೆ. ಅದ್ರ ರುಣ ತೀರಿಸ್ಕೊಳ್ಳೋಕ್ಕೆ ನಾವು ಅಟ್ಲೀಸ್ಟ್ ಈ 2 ವರ್ಷದಲ್ಲಿ ಜನಗಳಿಗೆ ಏನು ಕುಂದು ಕೊರತೆ ಇದೆಯೋ ಅದು ನಿವಾರಣೆ ಮಾಡಲೇಬೇಕು ಅಂತ ಪಂಚಾಯತಿಲಿ ಗಲಾಟೆ ಮಾಡಿ, ಪಂಚಾಯತಿಲಿ ಫಂಡ್ ಇಲ್ಲ ಅಂದರು ಅಟ್ಲೀಸ್ಟ್ MLA ಅವ್ರ ಮನೆ ತನಕ, ಪಕ್ಷದಲ್ಲಿ ಇಲ್ಲ ಅಂದರು MLA ಅವ್ರ ಮನೆ ತನಕ ಹೋಗಿ ಗಲಾಟೆ ಮಾಡಿ ಅವರಿಂದನಾದರೂ ತೊಗೊಂಬಂದು ಮಾಡ್ತಾಯಿದ್ವಿ. ಒಟ್ಟಾರೆ ನಿಮ್ಮ ಮತ ಬಂದವರಿಗೆ, ನಿಮ್ಮ ಮತ ನೀಡಿದವರಿಗೆ ಸಾಧ್ಯವಾದಷ್ಟು ಕೆಲಸ ಕಾರ್ಯಗಳು ಮಾಡಬೇಕು ಅಂತ ನಿಮ್ಮ ಮನಸ್ಸು. ಮುಗಿಸ್ಲೇಬೇಕು ಅಂತ ಏನು ಕುಂದು ಕೊರತೆಗಳು ಇದೆ ಅಂದರೆ ಇದ್ದೇ ಇರುತ್ತೆ. ಆದರೆ ಇರೋದ್ರಲ್ಲಿ ದೊಡ್ಡ ಏನಿದೆಯೋ ಅದು ಮುಗಿಸ್ಬೇಕು. ನೀರಾಗಲಿ, ಚರಂಡಿಗಳಾಗಲಿ, ರೋಡ್ಗಳಾಗಲಿ ಅದನ್ನಂತೂ ಮುಗಿಸ್ಲೇಬೇಕು ಅಂತ ನಾವು ತುಂಬ ಪ್ರಯತ್ನ ಪಡ್ತಾ ಇದ್ದೀವಿ. ಸರ್ ಅಮೂಲ್ಯ ರಕ್ಷಣಾ ನಮ್ಮ ಜೊತೆ ಕಳೆದು ತುಂಬ ಧನ್ಯವಾದಗಳು.